ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಆಗಲೇ ಆಲ್ಮೋಸ್ಟ್ 12 ಗಂಟೆ ಆಗಿದೆ. ಇವಾಗ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಹೇಗಿರುತ್ತೆ ಏನು ಇವತ್ತಿನ ವ್ಲಾಗ್ ಅನ್ನೋದನ್ನ ನೋಡ್ತಾ ಹೋಗೋಣ. ನನಗೂ ಗೊತ್ತಿಲ್ಲ ಏನಂತಂದ್ರೆ ಏನು ಯಾವುದನ್ನು ಮೊದಲೇನೆ ಪ್ರೀ ಪ್ಲಾನ್ ಮಾಡಿಬಿಟ್ಟು ಈ ಥರ ಮತ್ತೆ ಸ್ಕ್ರಿಪ್ಟ್ ಬರ್ಕೊಂಡು ಇದೇ ಥರ ವಿಡಿಯೋ ಮಾಡೋಣ, ಇದೇ ಥರ ಇರೋಣ, ಆ ಥರ ಎಲ್ಲ ಯಾವುದೇ ರೀತಿ ಇಲ್ಲ. ವಿಡಿಯೋ ನನ್ನ ವ್ಲಾಗ್ಸ್, ನನ್ನ ಪರ್ಸ್ನಲ್ ವ್ಲಾಗ್ಸ್ ಯಾವುದಾಗಿರ್ಬೋದು. ನೀವೆಲ್ಲ ರೆಗ್ಯುಲರ್ ಆಗಿ ಒಂದು 5 ವರ್ಷದಿಂದ ನೀವು ನೋಡ್ತಾ ಬಂದಿದ್ರೆ, ಯಾರು ನನ್ನ ರೆಗ್ಯುಲರ್ ಆಗಿ ನೋಡ್ತಾ ಬರ್ತಿದ್ದೀರಲ್ಲ ಅಷ್ಟು ವರ್ಷದಿಂದ, ಅವ್ರಿಗೆಲ್ಲರಿಗೂ ಗೊತ್ತಿರುತ್ತೆ. ಸೊ ಡೈಲಿ ನಾರ್ಮಲ್ ಆಗಿ ನನ್ನ ಲೈಫಲ್ಲಿ ನನ್ನ ಮನೆಯಲ್ಲಿ ಯಾವ ರೀತಿ ನಡೆಯುತ್ತೆ ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಬಿಟ್ರೆ ಯಾವುದೇ ರೀತಿ ಅದಕ್ಕೆ ಹಿಂಗ್ ಮಾಡಿದ್ರೆ ಹಂಗೆ ಕೆಲವೊಂದು ಟೈಮ್ ಮಾಡಿದೀನಿ. ಅಂದ್ರೆ ಕೆಲವೊಂದು ಟೈಮ್ ಅಂತಂದ್ರೆ ಇವತ್ತು ಈ ರೆಸಿಪಿ ತೋರ್ಸೋಣ ಇರು ಎಲ್ರಿಗೂ, ಈ ರೆಸಿಪಿ ಬಗ್ಗೆ ನಾನು ವಿಡಿಯೋ ಮಾಡಿದೀನಿ ಅಲ್ವೋ, ಅಥವಾ ತುಂಬಾ ಹಳೇದಾಗ ಹೋಗಿದೆ, ಮರ್ತೋಗ್ಬಿಟ್ಟಿರ್ತಾರೆ ನಮ್ಮ ವ್ಯೂವರ್ಸು ಕೂಡ, ನಾನು ಮರ್ತೋಗಿದ್ದೀನಿ, ಇದನ್ನ ಮಾಡೋಣ ಅಂತ ಮಾಡಿದ್ದೀನಿ ಹೊರ್ತು. ಅದು ಆದ್ರೆ ತುಂಬಾನೇ ಸ್ಕ್ರಿಪ್ಟ್ ಎಲ್ಲ ಮಾಡ್ಕೊಂಡು ನಾನು ವಿಡಿಯೋ ಮಾಡಿಲ್ಲ ಯಾವತ್ತೂನು. ಬನ್ನಿ ವ್ಲಾಗ್ ಶುರು ಮಾಡೋಣ. ಒಂದ್ ಸ್ವಲ್ಪ ಮಾತುಕತೆ ಇದೆ, ಒಂದ್ ಸ್ವಲ್ಪ ಏನೇನು ನಾನು ಹೇಳ್ದಂಗೆ ಒಂದಷ್ಟು ಮಾತಾಡ್ಬೇಕು ನಿಮ್ ಜೊತೆ. ನನ್ನ ವಿಷಯಗಳನ್ನ, ನಮ್ಮನೆಯಲ್ಲಿ ನಡೆದಿರೋ ವಿಷಯಗಳನ್ನ ನಾನು ನಿಮ್ ಜೊತೆ ಅದನ್ನ ಹೇಳ್ಕೊಬೇಕು. ಆದ್ರಿಂದ ವ್ಲಾಗ್ ಶುರು ಮಾಡೋಣ. ಮನೆಯೆಲ್ಲ ಕ್ಲೀನ್ ಮಾಡ್ಬೇಕು ಇವಾಗ. ಎಲ್ಲಾನು ಏನಂತಂದ್ರೆ ಬೆಡ್ ಸ್ಪ್ರೆಡ್ ಆಗಲಿ, ಸ್ವಲ್ಪ ಸೋಫಾ ಕವರ್ ಆಗಲಿ ಎಲ್ಲ ಚೇಂಜ್ ಮಾಡಿ ಸ್ವಲ್ಪ ಮನೆ ಕ್ಲೀನ್ ಮಾಡೋದಿದೆ. ಆದ್ರಿಂದ ಇವತ್ತಿನ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಒಂದು ಲೈಕ್ ಇರ್ಲಿ. ಲೈಕ್ ಇದ್ರೆ ನಮ್ಗೆ ಇನ್ನೊಂದ್ ಸ್ವಲ್ಪ ವಿಡಿಯೋ ಮಾಡೋದಕ್ಕೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ಅಂದ್ರೆ ನಾನು ಇನ್ನೂ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ವಿಡಿಯೋ ಮಾಡೋಣ, ಹಂಗ್ ಮಾಡೋಣ ಹಿಂಗ್ ಮಾಡೋಣ ಅನ್ನೋ ತರ ಅನ್ಸುತ್ತೆ. ಅದಕ್ಕೋಸ್ಕರ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಲ್ಲಿ ಏನೋ ವಿಡಿಯೋ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಆದಷ್ಟು ನಮ್ಗೆ ಇನ್ನೂ ಚೆನ್ನಾಗಿ ಇನ್ನೂ ಮೋಟಿವೇಟ್ ಮಾಡ್ದಂಗೆ ಆಗುತ್ತೆ. ಅಂದ್ರೆ ಇನ್ನೂ ಖುಷಿ ಅನ್ಸುತ್ತೆ. ಈ ಸಬ್ಸ್ಕ್ರೈಬ್ ಆಗ್ತಾ ಇದಾರೆ ವ್ಯೂವರ್ಸ್ ನಮ್ಗೆ ಅನ್ನೋ ತರ ಅನ್ಸುತ್ತೆ. ಸೊ ಅದಕ್ಕೆಲ್ಲ ಯಾವುದೇ ರೀತಿ ದುಡ್ಡು ಕೊಡುವಾಗಿಲ್ಲ, ಫ್ರೀ 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 ಎಲ್ಲರೂ. ಇಂಟರ್ನೆಟ್ ಮಾತ್ರ ನಿಮ್ದು ಖರ್ಚಾಗುತ್ತೆ ಅಷ್ಟೇನೇನೆ, ಆಯ್ತಾ. ಅಂಡ್ ನಿಮ್ಗೆ ಇಂಟರ್ನೆಟ್ ಖರ್ಚಾಗೋ ತಕ್ಕನಾಗಿ ನಿಮ್ಗೆ ಎಂಟರ್ಟೈನ್ಮೆಂಟ್ ಕೂಡ ಸಿಗುತ್ತೆ. ಅದಕ್ಕೋಸ್ಕರ ಸೊ ಬನ್ನಿ ವ್ಲಾಗ್ ಶುರು ಮಾಡ್ಬಿಡೋಣ. ಫ್ರೆಂಡ್ಸ್, ಇನ್ನೇನು ನ್ಯೂ ಇಯರ್ ಶುರು ಆಗುತ್ತೆ. ಆವಾಗ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಪಾರ್ಟಿಗೆ ಹೋಗ್ಬೇಕು, ಅಲ್ಲೋಗ್ಬೇಕು, ಇಲ್ಲೋಗ್ಬೇಕು ಅಂತ ಪಾರ್ಲರ್ ಆಗಲಿ ಇಲ್ಲ ಮನೇಲಾಗಲಿ ಕೆಮಿಕಲ್ ಇರೋವಂಥ ಬ್ಲೀಚ್ನ ಫೇಸ್ಗೆ ಅಪ್ಲೈ ಮಾಡಿ ಸುಮ್ಮನೆ ಸ್ಕಿನ್ನ ಹಾಳು ಮಾಡ್ಕೊಂಡು ಬಿಡ್ತಾರೆ. ಅದ್ರ ಬದಲು ನಾನು ಇವತ್ತು ನಿಮಗೆ ಈ ಡರ್ಮೋಡಾಕ್ ಅವರ ನಿಯಾಸಿನಮೈಡ್ ಫೇಸ್ ಸಿರಮ್ನ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಜಸ್ಟ್ ನೀವು ಇದನ್ನು ಫೇಸ್ ವಾಶ್ ಮಾಡಿದ್ಮೇಲೆ ಡೈಲಿ ಒಂದು 2 ಟೈಮ್ಸ್ ಯಾವಾಗಾದರೂ ಸರಿ 2 to 3 ಡ್ರಾಪ್ಸ್ನ ನಿಮ್ಮ ಸ್ಕಿನ್ಗೆ ಅಂದರೆ ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ಸ್ಕಿನ್ ತುಂಬಾ ಗ್ಲೋ ಆಗಿ ಬ್ರೈಟಾಗಿ ಕಾಣಿಸುತ್ತೆ. ಕೆಲವೊಂದು ಆರ್ಡಿನರಿ ಡ್ಯೂಪ್ ನಿಯಾಸಿನಮೈಡ್ ಸಿರಮ್ ಕೂಡ ವೈರಲ್ ಆಗಿದೆ, ಆದರೆ ಅದು ಪರ್ಫೆಕ್ಟಾಗಿ ಇರಲ್ಲ ಮತ್ತು ಪ್ರೈಸ್ ಕೂಡ ಜಾಸ್ತಿ ಇರುತ್ತೆ. ಅದೇ ಅದರ ಅರ್ಧದಷ್ಟು ಬೆಲೆಗೆ ನಾನು ನಿಮಗೆ ಇದನ್ನು ಈ ಡರ್ಮೋಡಾಕ್ ಅವರ ನಿಯಾಸಿನಮೈಡ್ ಸಿರಮ್ನ ರೆಕಮೆಂಡ್ ಮಾಡ್ತೀನಿ. ನಾನು ಇದನ್ನು ಪರ್ಪಲಲ್ಲಿ ತರಿಸಿದ್ದೀನಿ. ಇದನ್ನು ಸ್ಕಿನ್ಗೆ ಅಪ್ಲೈ ಮಾಡೋದ್ರಿಂದ ಏನಪ್ಪ ಬೆನಿಫಿಟ್ ಅಂತಂದರೆ ನಮ್ಮ ಸ್ಕಿನ್ ಟೋನು ಬ್ರೈಟಾಗಿ ಮತ್ತು ವೈಟಾಗಿ ಕಾಣಿಸುತ್ತೆ. ಜೊತೆಗೆ ನಮ್ಮ ಫೇಸಲ್ಲಿ ಡಾರ್ಕ್ ಸ್ಪಾಟ್ಸ್ ಆಗಲಿ ಇಲ್ಲ ಡಾರ್ಕ್ ಪ್ಯಾಚಸ್ ಇದ್ದರೆ ಅದು ಕೂಡ ಹೋಗುತ್ತೆ. ಮತ್ತು ಸ್ಕಿನ್ನು ಶೈನಿಯಾಗಿ ಕಾಣೋ ಥರ ಮಾಡುತ್ತೆ. ಮತ್ತು ಸ್ಕಿನ್ ಟೋನ್ ಕೂಡ ಈವನ್ ಆಗಿ ಮಾಡುತ್ತೆ. ಎಲ್ಲ ತರಹದ ಸ್ಕಿನ್ ಟೈಪ್ಸ್ಗೂ ಇದು ಸೂಟ್ ಆಗುತ್ತೆ. ನಿಮಗೂ ಏನಾದರೂ ಈ ಪ್ರಾಡಕ್ಟ್ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ಸ್ ಕೊಟ್ಟಿರ್ತೀನಿ, ನೀವು ಒಂದ್ಸರಿ ಚೆಕ್ ಮಾಡ್ಬೋದು. ವಾವ್, ನನ್ನ ಸ್ಕಿನ್ ನೋಡ್ಬೋದು ನೀವು ಯಾವ ರೀತಿ ಶೈನಿಯಾಗಿ ಕಾಣಿಸ್ತಾ ಇದೆ ಅಂತ. ಸೊ ನಾನಂತೂ ಹೈಲಿ ರೆಕಮೆಂಡ್ ಮಾಡ್ತೀನಿ. ಸೂಪರ್ ಅಂತ ಅನಿಸ್ತಾ ಇದೆ, ಗೊತ್ತಾ, ಮಸ್ತ್ ಇದೆ. ಸೊ ಬೇಕಂತಂದರೆ ಒಂದ್ಸರಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿ ಫ್ರೆಂಡ್ಸ್, ಓಕೆನಾ. ಇನ್ನು ಇವಾಗ ರಕ್ಷಿತ್ ರೂಮ್ ಕ್ಲೀನ್ ಮಾಡೋಣ ಅಂತ ಬಂದೆ. ಯಪ್ಪ ಎಷ್ಟು ಮೆಸ್ಸಿ ಆಗಿತ್ತು ಗೊತ್ತಾ. ನಮ್ಮ ರಕ್ಷಿತ್ ರೂಮಲ್ಲಿ ಒಬ್ಬನೇ ಮಲ್ಕೊಳ್ಳೋದು, ಆದರೂ ತುಂಬಾ ಗಲೀಜು ಥರ ಮಾಡಿಬಿಡ್ತಾನೆ. ನಾನು ಕೆಲವೊಂದು ಟೈಮ್ ಅದನ್ನು ಕ್ಲೀನ್ ಮಾಡೋದಕ್ಕೆ ಹೋಗೋ ರಕ್ಷಿತ್ ಎಷ್ಟೇ ಕ್ಲೀನ್ ಮಾಡಿದ್ರು ಅಷ್ಟೇ ಗಲೀಜು ಮಾಡ್ತಾ ಇರ್ತೀಯ, ಇಲ್ಲ ಅಟ್ಲೀಸ್ಟ್ ನಿಮ್ಮ ರೂಮ್ ನೀವಾದರೂ ಕ್ಲೀನ್ ಮಾಡ್ಕೊಳ್ಳಿ ಅಂತ ಹೀಗೆ ಹೇಳಿ ಸೋಮ ಏನು ಮಾಡ್ತಾರೆ ಪಾಪ, ಅವ್ರ ರೂಮ್ ಅವರೇನೆ ಎಲ್ಲ ಬೆಡ್ಶೀಟ್ ಎಲ್ಲ ಫೋಲ್ಡ್ ಮಾಡಿಟ್ಟು ಮತ್ತು ಬೆಡ್ ಸ್ಪ್ರೆಡ್ ಆಗಿರ್ಬೋದು ಅದೆಲ್ಲನೂ ನೀಟಾಗಿ ಕ್ಲೀನ್ ಮಾಡಿ ಇಡ್ತಾರೆ. ಸೊ ಖುಷಿ ಏನಾದರೂ ಆ ರೂಮ್ಗೆ ಹೋಗಿ ಏನಾದರೂ ಜಾಸ್ತಿ ಆಟ ಆಡೋದು ಆ ಥರ ಮಾಡಿದಾಗ ಮಾತ್ರ ಸ್ವಲ್ಪ ಗಲೀಜಾಗುತ್ತೆ ಅಷ್ಟೇ. ಇಲ್ಲಾಂದ್ರೆ ಅವಳು ಮೊದಲು ಕಂಪಲ್ಸರಿ ಡೈಲಿ ಅವರಪ್ಪ ಆಫೀಸ್ಗೆ ಹೋಗ್ಬಿಟ್ಟಿದ್ರೆ ಅವಳು ಎದ್ದಾಳೋದು ಲೇಟ್ ಆದರೆ ಅವಳು ಡೈಲಿ ಹೋಗಿ ಅಲ್ಲಿ ಆಟ ಆಡಿಕೊಂಡು ಮಲ್ಕೊಂಡಿದ್ದು ಬರೋಳು. ಅಂದರೆ ಡೇ ಬೈ ಡೇ ಮಕ್ಕಳು ಮೈಂಡ್ ಹಾಗೇ ಚೇಂಜ್ ಆಗ್ತಾ ಇರುತ್ತೆ ಅಲ್ವಾ. ಹಾಗೆ ಇವಾಗ ಒಂದು ಸ್ವಲ್ಪ ಆ ಕಡೆ ಹೋಗಲ್ಲ ಜಾಸ್ತಿ, ಇಷ್ಟ ಬಂದಾಗ ಮಾತ್ರ ಆ ಕಡೆ ಹೋಗ್ತಾಳೆ, ಇಲ್ಲ ಅವ್ರ ಪಪ್ಪ ಇದ್ರೆ ಮಾತ್ರ ಹೋಗ್ತಾಳೆ. ಆದ್ದರಿಂದ ನಾನು ಆ ಕಡೆ ಜಾಸ್ತಿ ಇನ್ನು ಡೋರ್ ಕ್ಲೋಸ್ ಮಾಡೋದಾಗಲಿ ಆ ಥರ ಎಲ್ಲ ಏನೂ ಮಾಡೋದಿಲ್ಲ. ಸೊ ಇವತ್ತು ಇದು ತುಂಬಾ ಗಲೀಜಾದ, ಎಷ್ಟು ತುಂಬಾ ಅಂದರೆ ಒಂದು ವಾರನೂ ಆಗಿಲ್ಲ ಬೆಡ್ ಸ್ಪ್ರೆಡ್ ಚೇಂಜ್ ಮಾಡಿ, ಅಷ್ಟೇ ಗಲೀಜಾದಂಗೆ ಆಗಿತ್ತು. ಎಲ್ಲನೂ ತೆಗೆದು ಕ್ಲೀನ್ ಮಾಡಿದೆ. ಇವಾಗ ಫುಲ್ ಖುಷಿಯಾಗಿಬಿಡ್ತಾನೆ ರಕ್ಷಿತ್. ಬಂದು ನೋಡಿದ ತಕ್ಷಣ ವಾವ್ ಅಮ್ಮ ಏನಮ್ಮ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀರಾ ಅಂತ ಹೇಳ್ತಾನೆ. ಸರಿ, ಮೊದಲು ಇದಕ್ಕೂ ನೋಡಿ, ಮೊದಲು ಎಷ್ಟೆಷ್ಟು
ಮೆಸ್ಸಿ ಆಗಿತ್ತು. ಆದರೆ ಸೋಫಾ ಕುಷನಲ್ಲಿ ಇರೋದಕ್ಕೆ ಸ್ವಲ್ಪ ರೂಮ್ ಕೂಡ ಒಂದು ಸ್ವಲ್ಪ ಚಿಕ್ಕದು ಅನ್ನೋ ಥರ ಫೀಲ್ ಆಗುತ್ತೆ. ಏನು ಮಾಡೋಕ್ಕಲ್ಲ, ಖುಷಿ ಮಕ್ಕಳಿರೋ ಮನೆಯಲ್ಲಿ ಗೊತ್ತಲ್ಲ ಹೇಗಿರುತ್ತೆ ಅಂತ ಹೇಳಿ. ಇನ್ನು ಪೇಪರ್ ಕುಷಿಮ ಅದು ಇದು ಎಲ್ಲ ಡ್ರಾ ಎಳೆದು ಎಲ್ಲ ಮಾಡಿದ್ದಾನೆ. ರಕ್ಷಿತಾ ಕಾಲೇಜಿಂದ ಆಗಿರ್ಬೋದು, ಅದೇನೇನೋ ಒಂದಷ್ಟು ಫೈಲ್ಗಳು ಅದು ಇದು ಅಂತ ಹೇಳ್ಬಿಟ್ಟು ಅವ್ನು ಕಾಲೇಜ್ಗೆ ಹೋಗೋದು. ನಿಮ್ಮೆಲ್ಲರೂ ಗೊತ್ತಿರುತ್ತೆ, ಅವನು ಸೆಂಟ್ ಕ್ಲಾರೆಟ್ಗೆ ಹೋಗೋದು. ಸೊ ಹೇಳ್ತೀನಿ, ಅವನು ಎಲ್ಲಿ ಹೋಗ್ತಾ ಇದ್ದಾನೆ ಏನು ಅನ್ನೋದನ್ನ ಕೇಳ್ತಾ ಇದ್ದೀರಾ, ಅದನ್ನು ಹೇಳ್ತೀನಿ ಮುಂದಕ್ಕೆ, ಹಾಗೆ ಸ್ಕಿಪ್ ಮಾಡ್ದಲ್ಲೇ ನೋಡಿ. ಓಕೆ, ಇವಾಗ ಏನು ಮಾಡಿದೆ ನಾನು ಅಂತ ಹೇಳಿದ್ರೆ, ಸೋಮೆ ಹೇಳ್ತಾಯಿದ್ರು ನನಗೆ, ನಿಖಿತಾ ನೀವಾದರೂ ಮೊಟ್ಟೆ ತಿಂತೀರಾ ಮತ್ತು ನಾನ್ ವೆಜ್ ತಿಂತಾಯಿದ್ದೀರಾ, ನಾನೇನು ತಿನ್ನಲ್ಲ ಇನ್ನೂ ಸ್ವಲ್ಪ ದಿನ, ಅದರಿಂದ ನನಗೇನು ಮಾಡಿಕೊಡ್ತೀಯಾ ಅಂತ. ಸೋಮ್ ಇನ್ನೇನು ಕೇಳ್ತಾರೆ ಪಾಪ, ಅವ್ರು ಕೇಳೋದೇ ಒಂದು ಪನ್ನೀರ್ ಭುಜಿ, ಪನ್ನೀರ್ ಗ್ರೇವಿ, ಇಲ್ಲ ಅಂತಂದರೆ ಪನ್ನೀರ್ ಬಜ್ಜಿ, ಪಕೋಡ ಆ ಥರ ಕೇಳ್ತಾರೆ. ಸೊ ಪನ್ನೀರ್ ಸ್ವಲ್ಪನೇ ಇತ್ತು. ಸರಿ, ನಾನೇನು ಮಾಡ್ತೆ ಟೊಮೊಟೊ ಗೊಜ್ಜು ಮಾಡೋಣ ಅಂತ ಅನ್ಕೊತಾ ಇದ್ದೆ. ಸೊ ಈರುಳ್ಳಿ ಮತ್ತು ಟೊಮೊಟೊ ಸೇಮ್ ನಾವು ಟೊಮೊಟೊ ಗೊಜ್ಜು ಹೇಗೆ ಮಾಡ್ತೀವಿ ಹಾಗೇ. ಆದರೆ ಈ ಪನ್ನೀರ್ ಹಾಕುವಾಗ ಬರೀ ಟೊಮೊಟೊ ಗೊಜ್ಜಿಗೆ ಪನ್ನೀರ್ ಹಾಕಿದ್ರೆ ಚೆನ್ನಾಗಿರಲ್ಲ. ಅದಕ್ಕೊಂದು ಸ್ವಲ್ಪ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಗರಂ ಮಸಾಲ ಹಾಕಿದ್ರೇ ಇದಕ್ಕೆ ಚೆನ್ನಾಗಿ ಒಳ್ಳೆ ಫ್ಲೇವರ್ ಕೊಡೋದು. ಅದಕ್ಕೆ ನಾನೇನು ಮಾಡಿದೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ರುಬ್ಬಕ್ಕಾಗಲಿಲ್ಲ, ಜಜ್ಜಿಬಿಟ್ಟು ಹಾಕಿದ್ದೀನಿ. ಇವಾಗ ಅದು ಬಾಯಿಗೆ ಸಿಕ್ತಾಯಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ನಮ್ಮ ಸುಮ್ಗೆ ಇಷ್ಟನೇ ಆಗುತ್ತೆ, ಚೆನ್ನಾಗಿ ಇರುತ್ತೆ ಅಂತ ತಿಂತಾರೆ ಚಪಾತಿ ಜೊತೆಗೆ. ಅದಕ್ಕೋಸ್ಕರ ಅದನ್ನು ಮಾಡ್ತಾಯಿದ್ದೆ. ಇವಾಗ ಒಂದು ಸ್ವಲ್ಪ ಈರುಳ್ಳಿ ದೊಡ್ಡದಾಗೆ ಕಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಟೊಮೊಟೊ ಬೇಯಬೇಕಲ್ಲ, ಅದಕ್ಕೆ ಒಂದು ಸ್ವಲ್ಪ ನೀರನ್ನ ರುಬ್ಬಾಕಿಲ್ಲ ನಾನು, ಟೊಮೊಟೊನ ಹಾಗೆಯೇ ಹಾಕಿ ಈ ಹಾಲು ಕಾಯಿಸಿ ಇಟ್ಟಿದ್ದೆ. ಕೆನೆ ಕಟ್ಟಿತ್ತು ಮೇಲ್ಗಡೆ. ಫ್ರೆಶ್ ಕ್ರೀಮ್ ತೆಗೆದೆ. ಫ್ರೆಶ್ ಕ್ರೀಮ್ ಇತ್ತೀಚೆಗೆ ಯೂಸೇ ಮಾಡಿಲ್ವಲ್ಲ, ಎಕ್ಸ್ಪೈರಿ ರೀಸೆಂಟಾಗಿ ಮುಗ್ದೋಗ್ಬಿಟ್ಟಿತ್ತು. ಅದಕ್ಕೆ ಏನು ಮಾಡಿದೆ, ಹಾಲು ಬಿಸಿ ಮಾಡಿಟ್ಟಿದ್ದೆ, ಅದು ಕೆನೆ ಕಟ್ಟಿತ್ತು. ಅದಕ್ಕೆ ಅದೇ ಕೆನೆನೇ ತೆಗೆದ್ಬಿಟ್ಟು ಇದಕ್ಕೆ ಹಾಕಿ ಒಂಥರ ಫ್ರೆಶ್ ಕ್ರೀಮ್ ಥರ ಟೇಸ್ಟ್ ಚೆನ್ನಾಗಿರುತ್ತಲ್ವಾ ಕೆನೆ ಹಾಕೋದು, ಅದು ಫ್ರೆಶ್ ಕ್ರೀಮ್ನು ಕೆನೆನೇ ಅಲ್ವಾ. ಅದಕ್ಕೆ ಪನ್ನೀರ್ ಸ್ವಲ್ಪನೇ ಇತ್ತು, ಅಷ್ಟೇ ಹಾಕಿ ಮಾಡಿದೆ. ರಕ್ಷಿತಮ್ಮ ನನಗೆ ಬೇಕು ಅಂತ ಹೇಳ್ತಾ ಇದ್ದೆ. ನಾನು ಆಮೇಲೆ ರಕ್ಷಿತ್ ದಯವಿಟ್ಟು ತಿನ್ಬೇಡ, ಪಪ್ಪಂಗೆ ಅಂತ ಮಾಡಿರೋದು ಆಯಿತಾ, ಪಪ್ಪಂಗೆ ಒಬ್ಬರಿಗೆ ಮಾಡಿರೋದು ಅದು, ಲಂಚ್ ಬಾಕ್ಸಿಗೆ ಮತ್ತು ಬ್ರೇಕ್ಫಾಸ್ಟಿಗೆ, ನೀನು ತಿನ್ಕೊಡ್ದು ಅಂತ ಹೇಳಿದೆ. ಆದರೂ ಪಾಪ ಒಂದೇ ಒಂದು ಸ್ವಲ್ಪ ಗೊಜ್ಜು ಹಾಕ್ಕೊಂಡು ಅವನು ಟೇಸ್ಟ್ ಮಾಡಿಬಿಟ್ಟು ಹೋದ. ಯಾವಾಗ ನಾನು ಕಡಿಮೆ ಮಾಡಿರ್ತೀನಿ ಆವಾಗ ನಮ್ಮ ರಕ್ಷಿತ್ ಈ ಥರ ಕೇಳ್ತಾನೆ. ಕೆಲವೊಂದು ಟೈಮ್ ಎಷ್ಟು ಜಾಸ್ತಿ ಮಾಡಿರ್ತೀನಿ ಗೊತ್ತಾ, ಆವಾಗ ಗ್ರೇವಿಯೆಲ್ಲ ಹಂಗೆ ಮಿಕ್ಬಿಟ್ಟಿರುತ್ತೆ. ತಿಂದಲೇ ಫ್ರಿಡ್ಜಲ್ಲಿ ಎತ್ತಿಟ್ಟು ಆಮೇಲೆ ಯಾರು ತಿಂದಲೇ, ಯಾಕೆ ಲಾಸ್ಟ್ ಬ್ಲಾಗಲ್ಲಿ ಹೇಳ್ದೆ ನನಗೆ ಫ್ರಿಡ್ಜಲ್ಲಿ ಎತ್ತಿಡೋ ಐಟಮ್ಸ್ ಎಲ್ಲ ಇಷ್ಟ ಆಗೋದಿಲ್ಲ ಅಷ್ಟಾಗಿ. ಸೊ ಅದಕ್ಕೋಸ್ಕರ ನಾನು ಮತ್ತೆ ತೆಗೆದು ತಿನ್ನೋದೇ ಇಲ್ಲ, ಅಲ್ಲೇ ಚೆಲ್ಬಿಡ್ತೀನಿ, ಹಂಗಾಗುತ್ತೆ. ಇನ್ನು ಸೋಮ್ಗೆ ಚಪಾತಿ ಎಲ್ಲ ಮಾಡಿಕೊಟ್ಟಿದ್ದೆ. ಹಿಂಗಾಯಿತು. ಸೊ ಸಿಂಪಲ್ ರೆಸಿಪಿ ಚೆನ್ನಾಗಿರುತ್ತೆ. ಸೊ ಈ ಥರನೂ ನೀವು ಟ್ರೈ ಮಾಡ್ಬೋದು. ಇನ್ನು ಖುಷಿ ಮಗಳಿಗೆ ಅಂತೂ ಫುಲ್ಲೆಲ್ಲ ಅವಳಿಗೆ ನಿದ್ದೆ ಬರ್ತಾಯಿತ್ತು. ಆದ್ದರಿಂದ ಹೆಂಗೋ ರೂಮ್ ಕ್ಲೀನ್ ಮಾಡಿದ್ದೆ ಅಲ್ಲ ನಾನು, ಅದರಿಂದ ಹೋಗಿ ಕರ್ಕೊಂಡೋಗಿ ಸ್ನಾನ ಮಾಡಿಸ್ಬಿಟ್ಟು ಬಂದುಬಿಟ್ಟು ಅವಳನ್ನ ಮಲಗಿಸ್ಬಿಟ್ಟೆ. ಇನ್ನು ಮಲ್ಕೊಂಡ್ರೆ ಅವಳು ಇನ್ನು ಮಿಕ್ಕಿದ್ದು ನನ್ನ ಕೆಲಸ ಎಲ್ಲ ಮಾಡ್ಕೊಳ್ಳೋಕೆ ಸರಿ ಹೋಗುತ್ತೆ ಅಂತ. ಇನ್ನು ಇದು ಸೋಫಾ ಕವರ್ಗಳು ಗಲೀಜಾಗಿತ್ತು. ಇದಂತೂ ವೀಕ್ಲಿ 2 ಟೈಮ್ಸ್ ಅಂತೂ ಚೇಂಜ್ ಮಾಡ್ತಾನೇ ಇರ್ತೀನಿ. ಯಾವಾಗ ಅನಿಸುತ್ತೆ ಆವಾಗ. ಕೆಲವೊಂದು ವಾಶ್ ಮಾಡಿ ಒಣಗಾಕಿರ್ತೀನಲ್ಲ, ಅದೇ ಒಣಗಿಬಿಟ್ಟಿದ್ರೆ ಅದನ್ನೇ ಹಾಕ್ಬಿಡ್ತೀನಿ ನಾನು, ಆ ಥರ. ಇನ್ನು ಸಿಂಗಲ್ ಕಾಟ್ ಏನಿದೆ ಅಲ್ಲಂತೂ ಯಾರೂ ಮಲಗ್ತಾ ಇಲ್ಲ. ಚೆಲ್ಲಿದ್ರೆ ನಮ್ಮ ಖುಷಿ ಮೆಡಿಸನ್ನು, ಸಿರಪ್ಪು ಆ ಥರ, ಇಲ್ಲ ನೀರು ಏನಾದ್ರು ತೊಗೊಂಡೋಗಿ ಚೆಲ್ಲಬೇಕು ಅಷ್ಟೇ. ಇವಾಗ ಅವಳು ಆಟ ಆಗಿಬಿಟ್ಟಿದೆ. ಏನಂದರೆ ಈ ಕೈಯಿಂದ ಒಂದು ಲೋಟದಲ್ಲಿ ಏನೋ ನೀರು ಸಿಕ್ತು ಅಂದರೆ ಕುಡಿಯೋಕೆ ಕೊಡ್ತು ಅಂದರೆ ಇನ್ನೊಂದು ಲೋಟ ಕೊಡು, ಇಲ್ಲ ಇನ್ನೊಂದು ಬಟ್ಲು ಕೊಡು ಅಂತಾಳೆ. ಈ ಬಟ್ಲಿಂದ ಆ ಲೋಟಕ್ಕೆ, ಆ ಲೋಟದಿಂದ ಈ ಬಟ್ಲಿಗೆ ಆಟ ಆಡ್ಕೊಂಡು ಕೂತ್ಕೊಳ್ಳೋದು. ಆಮೇಲೆ ಆಟ ಆಡ್ತಾ ಕೂತ್ಕೊಂಡು ಬಂದುಬಿಟ್ಟು ಸೋಫಾ ಮೇಲೆ ಇಲ್ಲ ಬೆಡ್ ಮೇಲೆ ಎಲ್ಲ ತೊಗೊಂಡೋಗಿ ಚೆಲ್ಬಿಡೋದು. ಇದೊಂದು ಆಟ ಕಲ್ತಿದ್ದಾಳೆ. ಇನ್ನು ನನಗೆ ಬೇಜಾರಾಗ್ತಾಯಿತ್ತು, ಸ್ವಲ್ಪ ಏನಾದರೂ ಬಾಯಿ ಆಡಬೇಕು ಅನ್ನೋ ಥರ ಅನಿಸ್ತಾಯಿತ್ತು. ಚಿಕ್ಕೀಸ್ ಇತ್ತು. ಸೊ ಚಿಕ್ಕೀಸ್ನ ಹಾಗೆ ತಿನ್ಕೊಂಡು ಅಲ್ಲೊಂದು ಕವರ್ ಬಿದ್ದಿತ್ತು, ಅದು ನೋಡಿದಾಗ ಅದು ಜ್ಞಾಪಕ ಬಂತು. ರಕ್ಷಿತ್ ತಿಂದ್ಬಿಟ್ಟು ಏನು ಮಾಡ್ತಾನೆ, ನಮ್ಮ ರಕ್ಷಿತ್ ಒಂದು ಬ್ಯಾಡ್ ಹ್ಯಾಬಿಟ್ ಇದೆ. ಏನು ಗೊತ್ತಾ, ಅವನು ಚಾಕ್ಲೇಟ್ ತಿನ್ನಲಿ, ಏನೇ ಸ್ವೀಟ್ಸ್ ತಿನ್ನಲಿ, ಅದ್ರ ಕವರ್ಗಳನ್ನ ಏನು ಮಾಡ್ತಾನೆ ಅಂದರೆ ಈ ಚಾಕ್ಲೇಟ್ ಕವರ್ಗಳೇ ಅಂದ್ಕೊಳ್ಳೋಣ, ಅದನ್ನೆಲ್ಲ ಏನು ಮಾಡೋದು, ಬೆಡ್ ಸಂದಿಗೆ ತುರುಕ್ಬಿಡೋದು, ಇಲ್ಲಾಂತಂದರೆ ಕಾಟ್ ಕೆಳಗಡೆ ಹಾಕ್ಬಿಡೋದು ಈ ಥರ. ಯಾಕೆಂದರೆ ಕೈ ಸಿಕ್ಕಿದ್ರೆ, ನನಗೆ ಸಿಕ್ಕರೆ ಬೈತೀನಲ್ವಾ, ಎಷ್ಟೊಂದು ತಿಂತಾ ಇರ್ತೀಯ, ಅಲ್ಲಿ ಉಳ್ಕಲಾಗುತ್ತೆ ಅಂತೇಳಿ. ಅದಕ್ಕೋಸ್ಕರ ಅಲ್ಲಿ ಇಲ್ಲಿ ಸಂದಿಗೊಂದಿಲ್ಲಿ ಹಾಕ್ಬಿಡ್ತಾನೆ. ಇಲ್ಲೂ ಅಷ್ಟೇ ಸೋಫಾ ಸಂದಿಲಿ ಹಾಕಿದ್ದ ಚಿಕ್ಕೀಸ್ ತಿಂದ್ಬಿಟ್ಟು ಕವರ್ನ, ನನಗೆ ಕಾಣಿಸ್ತು. ಸರಿ ಅಂದ್ಬಿಟ್ಟು ನನಗೂ ತಿನ್ಬೇಕನ್ನಿಸ್ತು. ಹಾಗೆ ತಿಂತ ಸ್ವಲ್ಪ ಬಾಯಿ ಆಡ್ತಾಯಿದ್ರೆ, ಇಲ್ಲ ನನಗೆ ಸಾಂಗ್ ಕೇಳ್ತಾ ಇರಬೇಕು, ಇಲ್ಲ ಅಂತಂದರೆ ಏನಾದರೂ ಈ ಥರ ತಿಂತಾಯಿದ್ರು ಒಂಥರ ಟೈಮ್ ಹೋಗೋದು, ಕೆಲಸ ಮಾಡೋದು, ಇಲ್ಲ ಫೋನಲ್ಲಿ ಮಾತಾಡಬೇಕು ಅಷ್ಟೇ. ಸೊ ಇವತ್ತು ಫೋನಲ್ಲಿ ಮಾತಾಡೋ ಅಷ್ಟು ಮೂಡ್ ಯಾಕೋ ನನಗೆ ಇರಲಿಲ್ಲ. ಕೆಲವೊಂದು ಟೈಮ್ ತುಂಬಾ ಮಾತಾಡಬೇಕು ಅನಿಸುತ್ತೆ ನನಗೆ ಯಾರ ಜೊತೆನಾದರೂ, ಆದರೆ ಕೆಲವೊಂದು ಟೈಮು ಮಾತಾಡಬೇಕು ಅಂತ ಅನ್ಸೋದೇ ಇಲ್ಲ. ನಾನು ಒಬ್ಬಳೇ ಫ್ರೀಯಾಗಿರಬೇಕು, ನಾನು ಒಬ್ಬಳೇ ಫ್ರೀಯಾಗಿ ಕೆಲಸ ಮಾಡಬೇಕು, ಈ ಥರ ನನಗೆ ಅನ್ನಿಸ್ತಾ ಇರುತ್ತೆ ಯಾವಾಗಲೂ ಯೂಶಲಿ. ಸೊ ಓಕೆ, ಇವಾಗ ಆಲ್ಮೋಸ್ಟ್ ಆ ರೂಮ್ ಆಯಿತು, ರಕ್ಷಿತ್ ರೂಮ್ ಆಯಿತು. ಆಮೇಲೆ ಈ ಕಡೆ ಯಾವುದೋ ಲಿವಿಂಗ್ ಏರಿಯಾನೂ ಕೂಡ ಕ್ಲೀನ್ ಆಯಿತು. ಇನ್ನು ಇವಾಗ ಕಿಚನ್ಗೆ ಬಂದು ಇಲ್ಲೊಂದು ಸ್ವಲ್ಪ ಒರೆಸೋದೆಲ್ಲ ಬ್ಯಾಲೆನ್ಸ್ ಇತ್ತು. ಆ ಲೈಟ್ ಯಾಕೋ ಕಿತ್ತು ಹೋಗ್ತಾಯಿತ್ತು, ಗಮ್ ಇದಾಗಿ, ಅದೊಂದು ಸ್ವಲ್ಪ ಗಮ್ ಅಂಟಿಸ್ಬೇಕು. ಇದೊಂದು ಸ್ವಲ್ಪ ಕಿಚನ್ ಕ್ಲೀನ್ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ.
ಅದು ದೋಸೆ ತವ ಆರ್ಡ್ರ್ ಮಾಡಿದೆ. ನಾನು ಆರ್ಡ್ರ್ ಮಾಡಿರೋದು ನನಗೆ ಮರ್ತೋಗ್ಬಿಟ್ಟಿತ್ತು. ಬೆಳಗ್ಗೆ ಎದ್ದೇಳೋಷ್ಟಾಗಿ ಬಂದಿತ್ತು, ತೆಗೆದಿಟ್ಟಿದ್ರು. ಅದನ್ನ ಓಪನ್ ಮಾಡೋಕ್ಕೆ ನನಗೆ ಬೆಳಗ್ಗೆಯಿಂದ ಅದು ಇದು ಮಾಡ್ತಾನೆ ಇದೆ ಕೆಲಸ, ಅದರಿಂದ ಟೈಮ್ ಸಿಕ್ಕಿರಲಿಲ್ಲ. ಸರಿ, ಅದು ಏನೇ ಆಗಲಿ ನಮ್ಮ ಹೆಣ್ಮಕ್ಳಿಗೆ ಏನಾದ್ರು ಒಂದು ಆರ್ಡ್ರ್ ಮಾಡಿಬಿಡ್ತು ಅಂತಂದರೆ ಬಾಕ್ಸು ನಾವೇನು ಮಾಡಿದ್ದೀವಿ ಅಂತ ಗೊತ್ತಿದ್ರೂ ಕೂಡ, ಹೇಗಿದೆ ಅಂತ ಅದು ಚೆಕ್ ಮಾಡಿದರೂ ಕೂಡ ಒಂದ್ಸರಿ ಅದನ್ನು ತೆಗ್ದು ನೋಡೋವರೆಗೂ ನಮ್ಗೆ ಸಮಾಧಾನ ಇಲ್ಲ. ಹೆಂಗಿದೆ, ಏನು ಕ್ವಾಲಿಟಿ ಹೇಗಿದೆ, ನಮ್ಮ ಮನಸ್ಸಿಗೆ ಅದು ಸಮಾಧಾನ ಆಗಬೇಕಲ್ಲ, ಚೆನ್ನಾಗಿದೆಯಾ ಇಲ್ವಾ ಅನ್ನೋದು. ಆಮೇಲೆ ಆ ಟೆಸ್ಟ್ ಮಾಡೋದು ಅಲ್ಲಿಟ್ಟು ಇಲ್ಲಿಟ್ಟು. ನಾನು ಇವಾಗ ಗ್ಯಾಸ್ ಮೇಲಿಟ್ಟು, ಸ್ಟವ್ ಮೇಲಿಟ್ಟು ದೋಸೆ ಬೆಳೆಯೋದಕ್ಕೆ ಸರಿಯಾಗಿದೆಯಾ ಇಲ್ಲ ಉಲ್ಟ್ಕೊಳ್ಳುತ್ತಾ ಏನೋ ತವ ಅನ್ನೋದೆಲ್ಲ ಟೆಸ್ಟ್ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ ತವ, ವೆಯ್ಟ್ ಇದೆ. ನಾನು ಅನಡೈಸ್ಡ್ ತವ ಒಂದಿದೆ ನನ್ನ ಹತ್ರ. ಅದು ಇಂಥದಕ್ಕೆ ರೊಟ್ಟಿ ಮಾಡೋದಕ್ಕೆ, ಬರೀ ರೊಟ್ಟಿ ಮಾಡೋದಕ್ಕೆ ಅಂತ ಯೂಸ್ ಮಾಡ್ತೀನಿ, ಅಕ್ಕಿ ರೊಟ್ಟಿ ಮಾಡೋಕ್ಕೆ. ಅದೇ ಥರ ಇದೆ. ಇದೇನು ಗೊತ್ತಾ, ಐರನ್ ತವನಲ್ಲೂ ಮಾಡ್ತೀನಿ ನಾನು. ಆದರೆ ಎಮರ್ಜೆನ್ಸಿಗೂ ಇದಿರಲಿ ಅಂತ ಹೇಳ್ಬಿಟ್ಟು ತರಿಸ್ದೆ, ಒಂದು ಚೆನ್ನಾಗಿರೋದಿರಲಿ ಅಂತ. ಕೆಲವೊಂದು ಟೈಮ್ ಏನು ಗೊತ್ತಾ, ರಾಗಿ ರೊಟ್ಟಿ, ಗೋಧಿ ರೊಟ್ಟಿ ಅದು ಬಳಿಬೇಕಾದ್ರೆ ಎದೊಳದೇ ಇಲ್ಲ ಆ ರೊಟ್ಟಿ. ಅದಕ್ಕೋಸ್ಕರ ಅರ್ಜೆಂಟ್ ಇರೋ ಟೈಮಿಲ್ಲ, ಆಫೀಸಿಗೆ ಹೊರಡ್ಬೇಕಪ್ಪ ಅನ್ನೋಂಥ ಟೈಮ್ನಲ್ಲಿ ರೊಟ್ಟಿ ಹಾಕ್ಬೇಕಾದ್ರೇ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಎಮರ್ಜೆನ್ಸಿಗೆ ತಗೊಂಡೆ. ಪ್ರೈಸ್ ಸ್ವಲ್ಪ ಜಾಸ್ತಿ ಇದೆ ಅನ್ಕೊತೀನಿ, ಆದರೂ ಕ್ವಾಲಿಟಿ ಮೇಲೆ, ಬ್ರ್ಯಾಂಡ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಅನ್ಕೋತೀನಿ. ಇದೊಂದು ಸ್ಪೂನ್ ಕೊಟ್ಟಿದ್ದಾರೆ, ಆಮೇಲೆ ಒಂದು ಬ್ರಷ್ ಕೊಟ್ಟಿದ್ದಾರೆ. ಓಕೆ, ಚೆನ್ನಾಗಿದೆ. ಬೇಕಂತಂದರೆ ತಗೋಬೋದು ನೀವು ಆರಾಮಾಗಿ, ಆಯಿತಾ. ನಾನು ಮೇನು ಗ್ಯಾಸ್ ಮೇಲೆ ಕುತ್ಕೊಳ್ತಾ ಇಲ್ವಾ ಅಂತ ಟೆಸ್ಟ್ ಮಾಡಿದೆ. ಯಾಕೆಂತಂದರೆ ಗ್ಯಾಸ್ ಮೇಲೆ ಅದು ಉಲ್ಟ್ಕೊಳ್ಳೋ ಥರ ಆಗ್ಬಿಡುತ್ತೆ. ಈಗ ಅದೇ ಇನ್ನೊಂದು ರೊಟ್ಟಿ ತವ ತಗೊಂಡಿದ್ದೀನಲ್ಲ ನಾನು, ಇದು ಗೊತ್ತಿಲ್ಲ ಎಲ್ಲಿಟ್ಟಿದ್ದೀನೋ, ಇಲ್ಲಿದೆ. ಸೇಮ್ ರೊಟ್ಟಿ ತವ, ಇದನ್ನು ಅದೇ ಸೇಮ್ ಕಂಪ್ನಿನೇ. ಇದನ್ನು ಇಷ್ಟಾಗಲ ಇದು ಸಾಕಷ್ಟು ಸ್ವಲ್ಪ ದೊಡ್ಡದೇ ಐತೇನೋ ಇಲ್ಲಿ ಅಲ್ವಾ, ದೊಡ್ಡದಾಯ್ತು ಒಂದು ಸ್ವಲ್ಪ ಅನ್ಕೋತೀನಿ. ದೊಡ್ಡ, ಓಕೆ, ಚೆನ್ನಾಗಿದೆ. ನೋಡೋಣ ಹೆಂಗೆ ಬರುತ್ತೆ, ಏನು ಯೂಸ್ ಮಾಡ್ಬಿಟ್ಟು ಆಮೇಲೆ ಹೇಳ್ತೀನಿ. ಓಕೆ, ಸೊ ಬಂದಿದೆ ಅದು ಬಾಕ್ಸ್. ಬೆಳಗ್ಗೆನೆ ಬಂದಿತ್ತು, ನಾನು ಬೆಳಗ್ಗೆ ಎದ್ದಾಳೋಷ್ಟೊತ್ತಿಗೆ ಬಂದ್ಬಿಟ್ಟಿತ್ತು. ಓಪನ್ ಮಾಡಿರಲಿಲ್ಲ. ಸರಿ, ಓಪನ್ ಮಾಡಿ ನೋಡೋಣ ಅಂತ ಬಂದಲ್ಲ. ಹಂಗೆ ಹಿಂಗೆ ಏನು ತಗೊಂಡ್ರು ನಿಮ್ಗೆ ಎಲ್ರಿಗೂ ನೀಟಾಗಿ ಗೊತ್ತಾಗ್ಬಿಡುತ್ತೆ. ನಾನು ಏನೇ ಯೂಸ್ ಮಾಡಲಿ. ಕುಕ್ಕರ್ ತಗೊಂಡಿದ್ದೀನಿ, ಕುಕ್ಕರ್ ನಿಖಿತಾ, ಈ ಹೊಸ ಕುಕ್ಕರ್, ಇದು ಹೊಸ ಕುಕ್ಕರ್ ತಗೊಂಡಿದ್ದೀನಿ. ಇದು ಇನ್ನೊಂದು ಸೆಟ್ ಇದೆ, ತೋರಿಸ್ತೀನಿ ಯಾವಾಗ್ಲಾದ್ರು, ವಾಶ್ ಮಾಡಿದ್ಮೇಲೆ ತೋರಿಸ್ತೀನಿ. ಇನ್ನೊಂದು ಸೆಟ್ ಇದೆ, ಅದು ಇದು ಎರಡು ಸೆಟ್, ಎರಡು ಜೊತೆ ಸೇರಿಸಿ ತಗೊಂಡಿದ್ದು ನಾನು. ಓಕೆ, ಎಲ್ಲ ಇಟ್ಬಿಟ್ಟು ಆಯಿತು ಆಲ್ಮೋಸ್ಟ್. ಇವಾಗ ರೂಮ್ ಕ್ಲೀನ್ ಮಾಡಬೇಕಾ ಏನು ಅಂತೆಲ್ಲ ನೋಡಿ ಆಮೇಲೆ ಖುಷಿನ ಇಲ್ಲೇ ಮಲಗಿಸ್ಬಿಟ್ಟೆ. ಅವಳು ಆ ರೂಮ್ನ ನಾನು ಇದು ಮಾಡಬೇಕು, ಕ್ಲೀನ್ ಮಾಡಬೇಕು. ಅದಕ್ಕೋಸ್ಕರ ತೆಗಿಯೋರ್ಗು ಅಷ್ಟೇ, ತೆಗೆದ್ಮೇಲೆ ಹೆಂಗೆ ಓದಿಸೋದು ಏನು ಗೊತ್ತಾಗೋದೇ ಇಲ್ಲ. ಏನೋ ಅದಕ್ಕೆ ಹಾಕಿಟ್ಟಿರ್ತೀನಿ. ಮನೆಯವ್ರದ್ದು ಬಾಕ್ಸ್ಗಳು ಲೆಕ್ಕಕ್ಕೆ ಇಲ್ಲ, ಹಂಗವೆ ಇವೆಲ್ಲ. ನಾನೇನು ಇಟ್ಕೊಳಕ್ ಹೋಗಲ್ಲ, ಇದೆಲ್ಲ ತೆಗ್ದು ಬಿಸಾಕ್ಬಿಡ್ತೀನಿ. ಮತ್ತೆ ಇಟ್ಕೊಳಕ್ಕೆಲ್ಲ ಸೀನ್ ಇಲ್ಲ ಇದೆಲ್ಲ. ಅಯ್ಯೋ, ಮೊದಲೇ ಇರೋ ಸಾಮಾನುಗಳಿಗೇನೆ ಜಾಗ ಇಲ್ಲ, ಇನ್ನು ಇದನ್ನೆಲ್ಲ ಎಲ್ಲಿ ಇಟ್ಕೊಳ್ಳಿಲ್ಲ. ಓಕೆ, ಪಟ್ಟ ಅಂತ ಮನೆಯೆಲ್ಲ ಕ್ಲೀನ್ ಮಾಡ್ಬಿಡ್ತೀನಿ. ನೀನು ಆಲ್ಮೋಸ್ಟ್ ಒಂದು ½ an hour ಟೈಮ್ ಕೊಟ್ರೆ, ನಾನು ಎಲ್ಲೂ ಕುತ್ಕೊಳ್ದಂಗೆ, ಫೋನ್ ಇಟ್ಕೊಳ್ದಂಗೆ, ಅಲ್ಲಿ ನೋಡ್ದಂಗೆ ಇಲ್ಲಿ ನೋಡ್ದಂಗೆ ಏನಾದ್ರು ಮಾಡ್ತು ಅಂತಂದರೆ ಒಂದು ½ an hour ಮುಗಿಸ್ಬಿಡ್ತೀನಿ. ಯಾಕೆಂದರೆ ಪಾತ್ರೆ ತೊಳೆಯೋದೆಲ್ಲ ಏನಿಲ್ಲ, ಎಲ್ಲ ತೊಳೆದಿದ್ದೀನಿ, ವಾಶ್ ಮಾಡಿಟ್ಟಿದ್ದೀನಿ. ಅದಕ್ಕೋಸ್ಕರ ನನಗೆ ಏನಾದರೂ ಕೆಲಸ ಮಾಡಬೇದ್ರೆ ಕಂಟಿನ್ಯೂಸ್ ಆಗಿ ಕೆಲಸನೇ ಮಾಡ್ತಾ ಇರಲ್ಲ. ಏನೋ ಒಂದು ಮಾಡ್ತಾ ಇರ್ತೀನಿ. ಇಲ್ಲ ಫೋನ್ ಹೋಗಿ ಚೆಕ್ ಮಾಡ್ತೀನಿ, ಕಮೆಂಟ್ಸ್ ಚೆಕ್ ಮಾಡ್ತೀನಿ, ಇಲ್ಲ ವಾಟ್ಸಪ್ಪಲ್ಲಿ ಏನಾದ್ರು ಬಂದಿದೆಯಾ ಅಂತ ಚೆಕ್ ಮಾಡ್ತಾ ಇರ್ತೀನಿ, ಕುತ್ಕೊತೀನಿ, ಮತ್ತೆ ಎದ್ದೋಗ್ತೀನಿ. ಆದರೆ ಕಂಪ್ಲೀಟ್ ಕೆಲಸ ಮಾಡಬೇಕು ನಾನು. ನನಗೆ ನೀಟಾಗಿ ಕಂಪ್ಲೀಟಾಗಿ ಕ್ಲೀನ್ ಮಾಡಿದ್ರೇ ಸಮಾಧಾನ ಅಂತ ಅನ್ಸೋದು. ಎಸ್ಪೆಷಲಿ ವಾರದ ಟೈಮ್ ಅಂದರೆ ಈ ಸೋಮವಾರ, ಗುರುವಾರ ಈ ಟೈಮ್ನಲ್ಲಿ ನನಗೆ ನೀಟಾಗಿ ಅನಿಸ್ಬೇಕು. ಯಾಕಂದರೆ ಏನೇ ಪೂಜೆ ಮಾಡಬೇಕಾದ್ರೆ ನನಗೆ ಮನೆ ನೀಟಾಗಿದೆ, ಇಲ್ಲಿ ನೀಟ್ ಮಾಡಿದ್ದೀನಿ, ಅಲ್ಲಿ ನೀಟ್ ಮಾಡಿದ್ದೀನಿ ಅನ್ನೋ ಥರ. ಆದ್ದರಿಂದ ಸ್ವಲ್ಪ ನಿಧಾನವಾಗಿ ಕೆಲಸ ಮಾಡ್ತೀನಲ್ವ ಈ ದಿನಗಳಲ್ಲಿ, ಕಂಪ್ಲೀಟಾಗಿ ಕೆಲಸ ಮಾಡೋದ್ರಿಂದ. ಆದ್ದರಿಂದ ತುಂಬ ಟೈಮ್ ತೊಗೊಳ್ಳೋದ್ರಿಂದ ಕಂಟಿನ್ಯೂಸ್ ಆಗಿ ಕೆಲಸ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಒಂದು ಸ್ವಲ್ಪ ಹೊತ್ತಲ್ಲಿ ಕುತ್ಕೊತೀನಿ, ಏನೋ ಮಾಡ್ತೀನಿ, ಇನ್ನೊಂದು ಸ್ವಲ್ಪ ಹೊತ್ತು ಕುತ್ಕೋತೀನಿ, ಮತ್ತು ಇನ್ನೊಂದೇನೋ ನೋಡ್ತಾ ಇರ್ತೀನಿ, ಆ ಥರ. ಆದರೆ ಟಿ ವಿ ಫೋನು ನೋಡೋಕ್ಕೆ ಹೋಗೋದಿಲ್ಲ. ಕೆಲಸ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಟಿ ವಿ ಫೋನ್ ನೋಡೋದಿಲ್ಲ, ಅಂದರೆ ಜಾಸ್ತಿ ನೋಡೋದಿಲ್ಲ.
ಟಿ ವಿ ಅಂತೂ ನೋಡೋದೇ ಇಲ್ಲ. ಟಿ ವಿ ನೋಡಿಬಿಟ್ರೆ ಫುಲ್ಲಿ ಅಲ್ಲೇ ನಮ್ಮ ಫೋಕಸ್ ಎಲ್ಲ ಟಿ ವಿ ಮೇಲೆ ಹೋಗ್ಬಿಡುತ್ತೆ, ಜಾಸ್ತಿ ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಇದು ಮಾಡ್ತೀನಿ. ಸೊ ಇವಾಗ ಎಲ್ಲ ಕ್ಲೀನ್ ಮಾಡ್ಕೊಂಬರ್ತಾಯಿದ್ದೆ. ಸೊ ನೋಡಿದ್ರೆ ನೀವು, ನಾನು ಖುಷಿ ಮನೆಯಲ್ಲಿ ಇಬ್ಬರೇ ಇದ್ದೀವಿ, ಆದರೆ ರಕ್ಷಿತ್ ಇಲ್ಲ, ರಕ್ಷಿತ್ ಎಲ್ಲೋದ ಅಂತ ನೀವು ಕೇಳ್ಬೋದು. ಆ್ಯಂಡ್ ಇನ್ನೂ ಸುಮಾರು ಥರ ಕಮೆಂಟ್ ಮಾಡ್ತಾಯಿದ್ದೀರಾ. ಏನಂದರೆ ನಿಖಿತಾ ಆ ಮದುವೆ ದಿನ ಸೋಮು ಒಂದು ಸ್ವಲ್ಪ ಮುಖನ ಸಪ್ಪಗೆ ಇಟ್ಕೊಂಡಿದ್ರು, ಅದಕ್ಕೆ ಕೇಳ್ತಾಯಿದ್ರು ನಿಖಿತಾ ಯಾಕೆ ಸೋಮಣ್ಣ ಹಂಗೆ ಇಟ್ಕೊಂಡಿದ್ದಾರೆ ಫೇಸ್ನ, ಯಾಕೆ ರಕ್ಷಿತ್ ಕಡೆಯಿಂದ ಏನಾದರೂ ಬೇಜಾರಿದೆಯಾ ಅದಕ್ಕೋಸ್ಕರನಾ ಅಂತ ಕೇಳ್ತಾಯಿದ್ರು. ಆಮೇಲೆ ಯಾಕೆ ಪಾಪ ಇನ್ನೂ ಸುಮಾರು ಜನ ಪಾಪ ಸೋಮಣ್ಣಂಗೆ ರಕ್ಷಿತ್ ಕಡೆಯಿಂದ ನೆಮ್ಮದಿನೇ ಇಲ್ಲ ಅಂತ ಅನಿಸುತ್ತೆ, ಅದಕ್ಕೋಸ್ಕರ ಹಂಗೆ ಮುಖ ಮಾಡ್ಕೊಂಡಿದ್ದಾರೆ ಅನಿಸುತ್ತೆ, ಬೇಜಾರಲ್ಲಿದ್ದಾರೆ, ಸೋಮಣ್ಣನ ಮುಖ ನೋಡೋಕ್ಕಾಗ್ತಾಯಿಲ್ಲ. ನಾನು ಇದನ್ನು ನೆಗೆಟಿವ್ ಆಗಿ ಹೇಳ್ತಾ ಇಲ್ಲ, ತಪ್ಪು ತಿಳ್ಕೊಬೇಡಿ, ಪಾಸಿಟಿವ್ ಆಗೇ ಹೇಳ್ತಾ ಇರೋದು. ಅಂದರೆ ನೀವು ನಮ್ಮ ಮನೆಯವ್ರ ಮೇಲೆ ನೀವು ಅಷ್ಟು ಕಾಳಜಿ ಇಟ್ಟಿದ್ದೀರಲ್ಲ, ಕೇರ್ ಮಾಡ್ತಿರಲ್ಲ, ಸೊ ನಿಮಗೂ ನಮ್ಮ ಮೇಲೆ ಏನು ಅಂತಂದರೆ ನಮಗಿರೋ ಬೇಜಾರು ನೀವು ಆ ಥರ ಹೇಳ್ತಾ ಇದ್ದೀರಲ್ಲ ಇರ್ಬೋದು ಅಂದ್ಬಿಟ್ಟು ಅದಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಆ ಥರ ಕೇಳ್ತಾ ಇದ್ರಿ, ಖಂಡಿತ ಇಲ್ಲ. ಅದು ಏನಂತಂದರೆ ಅವನ ಕಡೆಯಿಂದ ಬೇಜಾರು ಅದಿದ್ದೇ ಇದೆ, ನಿಮ್ಮೆಲ್ಲರಿಗೂ ಅದು ಗೊತ್ತಿರೋದೆ, ಎಲ್ಲರ ಮನೆಯಲ್ಲೂ ಇದು ಸಾಮಾನ್ಯನೇ. ಮಕ್ಳ ಕಡೆಯಿಂದ ಈ ಥರ ಏನಾದ್ರು ಬೇಜಾರಾಗುವಂಥ ವಿಷಯ ಆದಾಗ ಎಲ್ರಿಗೂ ಬೇಜಾರು ಆಗೇ ಆಗುತ್ತೆ. ನಿಮ್ಗಾಗ್ತಾಯಿದೆ ಅಂತ ಅಂದಮೇಲೆ ನಾವು ಪೇರೆಂಟ್ಸ್ ಆದಮೇಲೆ ಆಗ್ದಲೇ ಇರುತ್ತಾ? ನೆಮ್ಮದಿನೇ ಇಲ್ಲ ಅನ್ನೋದು ಅಂತಲ್ಲ. ಅವತ್ತು ಶಿಲ್ಪನ ಮದುವೆ ದಿನ ಏನಾಯ್ತು ಅಂದರೆ ಖುಷಿಗೆ ತುಂಬ ಹುಷಾರಿರಲಿಲ್ಲ. ಸೋಮ್ ರಜಾ ಮಾಡಿದರು ಬೇರೆ ಅವತ್ತು ಆಫೀಸು, ತುಂಬ ಕೆಲಸ ಇತ್ತು ಅವ್ರಿಗೆ, ಆಫೀಸ್ ವರ್ಕ್ ಇತ್ತು. ಜೊತೆಗೆ ಅವಳಿಗೆ ಹುಷಾರಿಲ್ಲ ಅನ್ನೋದೇ, ಇವಾಗ ಹುಷಾರಿಲ್ಲ ಅಂತ ಅಂದಾಗ ಆ ತಂದೆ ತಾಯಿ ಮುಖಗಳು ನೋಡೋಕ್ಕಾಗಲ್ಲ. ನಾನೊಂದು ಸ್ವಲ್ಪ ಮದುವೆ ಇದರಿಂದ ಸ್ವಲ್ಪ ನನ್ನ ಮುಖದಲ್ಲಿ ಒಂದು ಸ್ವಲ್ಪ ಲವ್ಲವಿಕೆ ಕಾಣಿಸ್ತಾ ಇತ್ತು, ಮೇಕಪ್ ಅದು ಇದು ಮಾಡ್ಕೊಂಡಿದ್ರಿಂದ. ಆದರೆ ಸೋಮ್ಗೆ ಏನಂತಂದರೆ ಅಯ್ಯೋ ನನ್ನ ಮಗಳಿಗೆ ಹಿಂಗೆ ಆಗ್ಬಿಟ್ಟಿದೆಯಲ್ಲ, ನನ್ನ ಮಗಳು ಹಿಂಗೆ ಇಷ್ಟು ಹುಷಾರಿಲ್ದಂಗೆ ಆಗ್ಬಿಟ್ಟಿದ್ದಾಳೆ, ಯಾಕೆಂದರೆ ಫೇವ್ರೆಟ್ ಮಗಳಲ್ವ ಅವಳು, ಆದ್ದರಿಂದ ಸೋಮ್ಗೆ ಆ ಥರ ಇತ್ತು. ರಕ್ಷಿತ್ ಬಗ್ಗೆ ಏನಿಲ್ಲ, ರಕ್ಷಿತ್ನ ಸ್ವಲ್ಪ ಫ್ರೀಯಾಗೇ ಬಿಟ್ಟಿದ್ದೀವಿ ಅಂತ ಹೇಳ್ಬೋದು ನಾವು. ಯಾಕೆಂದರೆ ರಕ್ಷಿತ್ ಡಿಸಿಷನ್ ಏನು ತೊಗೊತಾ ಇದ್ದಾನೆ ಅದ್ರ ಮೇಲೂ ನಾವು ಯೋಚನೆ ಮಾಡಿ ನಾವು ಮುಂದಕ್ಕೆ ಹೆಜ್ಜೆ ಹಾಕ್ತಾಯಿದ್ವಿ, ಅವನಿಗೂ ಹೆಜ್ಜೆ ಹಾಕೋಕ್ಕೆ ಬಿಡ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಸೊ ರಕ್ಷಿತಿಂದ ನೆಮ್ಮದಿ ಇಲ್ಲ ಅಂತೆಲ್ಲ ಏನು ಅಂದ್ಕೊಳ್ಳೋಕೆ ಹೋಗ್ಬೇಡಿ. ಆದರೆ ಅವ್ನು ಬಿಲ್ಕುಲ್ ಹೇಳಿರೋದಂತೂ ನಿಜ. ಸೊ ಯಾಕೆಂದರೆ ಅವನು ಕಾಲೇಜ್ಗೆ ಹೋಗಲ್ಲ ಅಂತ ಹೇಳಿರೋದಂತೂ ನಿಜ. ಆ್ಯಂಡ್ ರಕ್ಷಿತ್ ಕಾಲೇಜ್ಗೆ ಹೋಗ್ತಾ ಇಲ್ಲ. ಸುಮಾರು ಜನ ಅದೇ ಕೇಳ್ತಾರೆ, ನಿಖಿತಾ ರಕ್ಷಿತ್ ಕತೆ ಏನಾಯಿತು ನಿಖಿತಾ, ರಕ್ಷಿತ್ ಬಗ್ಗೆ ಏನು ಹೇಳ್ತಾನೆ ಇಲ್ಲ ನೀವು, ಅಂದರೆ ಮಂತ್ರಾಲಯಕ್ಕೆ ಹೋಗಿ ಬಂದಾಗಲಿಂದ ಆಗಲಿ, ಮದುವೆ ಮುಗಿಸ್ಕೊಂಡಾಗ್ಲಿಂದಾಗಲಿ ಏನು ಹೇಳ್ತಾನೆ ಇಲ್ಲ, ಊರಿಗೆ ಕಳಿಸ್ತಾ ಬಿಡ್ತಾ ಇದ್ದೀರಾ ಅಂತ. ಎಲ್ಲೋ ಒಂದೋ ಎರಡೋ ಒಂದು ಒಂಥರ ಹರ್ಟ್ ಆಗೋ ಥರ ಒಂದೋ ಎರಡೋ ಕಮೆಂಟ್ಗಳು ಬರ್ತವೆ. ಆದರೆ ನಾನು ನಿಜ ಹೇಳ್ತೀನಿ, ಅದ್ರ ಬಗ್ಗೆ ನಾನು ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಅಯ್ಯೋ ಇದೆಲ್ಲನೂ ಇದ್ದಿದೆ ಎಲ್ಲರೂ ಮನೆಯಲ್ಲೂ ಸಾಮಾನ್ಯವಾಗಿ, ಹಂಗೆ ಅಂದ್ಬಿಟ್ಟು ನಾನು ಅದ್ರ ಬಗ್ಗೆನೇ ತಲೆ ಕೆಡಿಸ್ಕೊಂಡು ನಮ್ಮನೆ ಅದೇ ಹೇಳ್ದಂಗೆ ಹುಟ್ಟಿಸ್ದೇವ್ರು ಹುಲ್ ತೋರಿಸ್ತಲೇ ಇರ್ತಾರ ಅಂತ ಗಾದೆ ಹೇಳ್ತಾ ಇರ್ತಾನೆ ನಮ್ಮ ಸೋಮು. ಹಾಗೆ ಅವನಿಗೆ ಅಂತ ಎಲ್ಲೋ ಒಂದು ಕೆಲಸ, ಒಂದು ಜಾಗ, ಒಂದು ಏನು ಇರುತ್ತೆ ಅಂತ ಅಷ್ಟೇನೆ. ಆದ್ದರಿಂದ ನಾವು ಜಾಸ್ತಿ ತಲೆಕೆಡಿಸ್ಕೊತಾ, ಆದರೆ ಯಾವುದ್ರ ಬಗ್ಗೆ ಅವನು ಫೋಕಸ್ ಮಾಡ್ತಾ ಇದ್ದಾನೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡಿ ಅವನು ಮುಂದೆ ಕಾಲಿಡೋ ಥರ ನಾವು ಸಪೋರ್ಟ್ ಮಾಡ್ತಾಯಿದ್ದೀವಿ, ಇಷ್ಟು ಹೇಳಬಲ್ಲೆ ನಾನು. ಸೊ ಮುಂದಿನ ಹೇಳ್ತೀನಿ ನಾನು ಅವನು ಏನು ಮಾಡ್ತಾಯಿದ್ದಾನೆ ಅನ್ನೋದನ್ನ ಖಂಡಿತ ಹೇಳ್ತೀನಿ. ಫಸ್ಟು ನೀವು ಸುಮಾರು ಜನರಿಗೆ ಗೊತ್ತಾಗ್ಬಿಟ್ಟಿರುತ್ತೆ ಅಂತ ಅಂದ್ಕೊತೀನಿ, ಅವನು ಏನು ಮಾಡ್ತಾ ಇರ್ಬೋದು, ಏನು ಬಿಡ್ತಾ ಇರ್ಬೋದು ಅಂತ. ಅದನ್ನು ತಿಳಿಸ್ತೀನಿ, ಏನು ಮಾಡ್ತಾಯಿದ್ದಾನೆ, ಯಾಕೆ ಮಾಡ್ತಾಯಿದ್ದಾನೆ ಅನ್ನೋದು ಕೂಡ ನಾನು ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ. ನಾನು ಎಲ್ಲನೂ ಫಸ್ಟು ನಾನು ಅದು ಓಕೆ ಆಗ್ತಾ ಇದೆಯಾ, ಹೇಳ್ಬೋದಾ ನಮ್ಮ ವ್ಯೂವರ್ಸ್ಗೆ ಇದ್ರ ಬಗ್ಗೆ ಅಂತೆಲ್ಲ ಯೋಚನೆ ಮಾಡಿ ಆಮೇಲೆ ಹೇಳಬೇಕಾಗುತ್ತೆ. ಸುಮ್ಮನೆ ನಾನು ಬಡ 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 ಅಂತ ಇದ್ರ ಬಗ್ಗೆನೇ ಮಾತಾಡಿಕೊಂಡು ಇದ್ರ ಬಗ್ಗೆನೇ ಏನು ಪಿಟೀಲ್ ಕುಯ್ಕೊಂಡು ಕೂತ್ಕೊಳ್ಳೋದಕ್ಕಾಗೋದಿಲ್ಲ ದಿನ. ಅದೇ ಅಲ್ಲ ದಿನ, ಆಯಿತಾ. ಬೇರೆ ಬೇರೆ ಥರ ನಾವು ಇವಾಗ ಏನಂತಾರೆ ಸೋಮು, ಪಾಸಿಟಿವ್ ಆಗಿ ಥಿಂಕ್ ಮಾಡು ನಿಖಿತಾ, ಜಾಸ್ತಿ ಪಾಸಿಟಿವ್ ಆಗಿ ಆಗುತ್ತೆ, ಜಾಸ್ತಿ ನೆಗೆಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಹೋಗ್ಬೇಡ ಅಂತ ಸೋಮೆ ಹೇಳ್ತಾ ಇರ್ತಾರೆ ನನಗೆ. ನಿಜವಲ್ಲ ಅವರೇ ನನಗೆ ಗುರುಗಳು. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ನನಗೆ ಸೋಮ್ ಬಿಟ್ಟರೆ ಇನ್ಯಾರೂ ಅಲ್ಲ, ಸೋಮ್ಗೆ ನಾನೇ ಗುರು, ನನಗೆ ಸೋಮೆ ಗುರು, ಈ ಥರ ನಮ್ಮ ಮನೆಯಲ್ಲಿ. ಆ್ಯಂಡ್ ಇನ್ನೂ ಕೆಲವೊಂದು ಟೈಮು ರಕ್ಷಿತ್ ಕೂಡ ನಮ್ಮಿಬ್ಬರಿಗೆ ಗುರು ಆಗಿರ್ತಾನೆ ಗೊತ್ತಾ. ನಮಗೆ ಗೊತ್ತಿಲ್ಲದಿರೋ ವಿಚಾರಗಳನ್ನ ಅವನು ಎಷ್ಟೊಂದು ಹೇಳ್ತಾನೆ, ಯಾಕೆಂದರೆ ಅವನು ಇನ್ನೂ ಚಿಕ್ಕ ಹುಡುಗ ಅಲ್ವಾ, ಅಲ್ಲ ತುಂಬಾ ಮೆಚುರಿಟಿ ಇದೆ ಅವನಿಗೆ. ಮತ್ತು ನಾನು ಏನು ಮಾಡ್ತಾಯಿದ್ದೀನಿ ಅನ್ನೋದು ಸ್ವಲ್ಪ ಹುಡುಗಾಟಿಕೆ ಬುದ್ಧಿ ಇದೆ. ಅಂದರೆ ಅಮ್ಮನ ಹತ್ರ ಮಾತ್ರ, ಅಪ್ಪನ ಹತ್ರ ಅಲ್ಲ, ಅಮ್ಮನ ಹತ್ರ ಮಾತ್ರ ಅವನು ಸ್ವಲ್ಪ ಆಟ ಆಡೋದು, ಹುಡುಗಾಟಿಕೆ ಬುದ್ಧಿ ಆ ಥರ ಎಲ್ಲ ಮಾಡ್ತಾನೆ. ಆದರೆ ಅವನು ತುಂಬ ಟ್ಯಾಲೆಂಟ್ ಇರೋ ಹುಡುಗ ಅಂತಲೇ ಹೇಳ್ತೀನಿ. ಅವನ ಮುಂದೆ ಇದೆಲ್ಲ ಮಾತಾಡೋಕ್ಕೆ ಹೋಗಲ್ಲ, ಈ ವಿಡಿಯೋದಲ್ಲಿ ಹೇಳ್ತಾ ಇರೋದು. ಬೈ ಚಾನ್ಸ್ ಏನಾದ್ರು ಅವ್ನು ವೀಡಿಯೋ ನೋಡೋಕ್ಕೆ ಹೋಗಲ್ಲ, ಅವನು ಸ್ವಲ್ಪ ಬ್ಯುಸಿ ಆಗ್ಬಿಟ್ಟಿದ್ದಾನೆ, ನೋಡೋಕ್ಕೆ ಹೋಗಲ್ಲ ಸಾಮಾನ್ಯವಾಗಿ ನನ್ನ ವ್ಲಾಗ್ಸ್ ಎಲ್ಲ. ನೋಡಿದ್ರೆ ಬೈ ಚಾನ್ಸ್ ನಮ್ಮಮ್ಮ ಹೊಗಳ್ತಾರೆ ಅಂತ ಅಂದ್ಕೊಬೋದೇನೋ ಅಷ್ಟೇನೆ.
ಆದರೆ ಅವನು ತುಂಬ ಕಿಲಾಡಿ ಇದ್ದಾನೆ. ಆದ್ದರಿಂದ ನಾನು ಅದ್ರ ಬಗ್ಗೆ ಜಾಸ್ತಿ ಟೆನ್ಷನ್ ತೊಗೊತಾ ಇಲ್ಲ. ಹೀಗಾಗಿದೆ, ಮುಂದಿನ ದಿನಗಳಲ್ಲಿ ನಾನು ಖಂಡಿತ ತಿಳಿಸ್ತೀನಿ. ಓಕೆನಾ ಫ್ರೆಂಡ್ಸ್? ಇವಾಗ ಓಕೆ, ಆ ರೂಮ್ ಕ್ಲೀನ್ ಮಾಡಾಯಿತು, ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿ ಎಲ್ಲ ಕ್ಲೀನ್ ಮಾಡಿದಾಯಿತು. ಇನ್ನು ಬಾಲ್ಕನಿಗೆ ಬಂದರೆ ಬಾಲ್ಕನಿನಲ್ಲಿ ಬಟ್ಟೆಗಳೆಲ್ಲ ಫುಲ್ ಒಣಗಾಕ್ಬಿಟ್ಟಿದ್ದೀನಿ. ಇವತ್ತೊಂದು ಸ್ವಲ್ಪ ಮೋಡ ಕವಿದ ವಾತಾವರಣ ಅನ್ನೋ ಥರ ಇತ್ತು. ನಾನು ಸ್ಯಾಟರ್ಡೆ ಸಂಡೇ ಯಾಕೋ ಬಟ್ಟೆ ವಾಶ್ ಮಾಡಿ ವಾಷಿಂಗ್ ಮಿಷಿನಿಂದ ತೆಗೆದು ಒಣಗಾಕೋದೇ ಮರೆತುಬಿಟ್ಟಿದ್ದೀನಿ. ಆಮೇಲೆ ಇವತ್ತು ಇಷ್ಟೊಂದು ಬಟ್ಟೆ ಇದೆಯಲ್ಲ ಅಂತ ಅದೆಲ್ಲ ತೆಗ್ದಾಕ್ತೆ. ಜೊತೆಗೆ ಫ್ಲೋರ್ ಮ್ಯಾಟ್ ಕೂಡ ಅಷ್ಟೇ, ಅದನ್ನು ವಾಶ್ ಮಾಡಿ ಎಲ್ಲನೂ ಒಣಗಾಕಿದ್ದೀನಿ. ಆದರೆ ಬಿಸಿಲೇ ಇಲ್ಲ, ಅದು ಯಾವಾಗ ಒಣಗುತ್ತೋ ಗೊತ್ತಿಲ್ಲ. ಇನ್ನೂ ಒಂದು ಲೋಡ್ ಇದೆ ವಾಷಿಂಗ್ ಮಿಷಿನಿಗೆ, ಯಾಕಂದರೆ ಇವತ್ತು ತೆಗ್ದಿದ್ದೀನಲ್ಲ. ಇವಾಗ ಬೆಡ್ ಸ್ಪ್ರೆಡ್ಡು, ಸೋಫಾ ಕವರೆಲ್ಲ ಇವಾಗ ಅದು ಹಾಕಿದ್ರೆ ಆಗುತ್ತೆ. ಆದರೆ ಇನ್ನೊಂದು 2-3 ದಿನ ಆಗುತ್ತೆ ಅಂತ ಅನ್ಕೋತೀನಿ ಇದೆಲ್ಲ ಹಾಕೋದಕ್ಕೆ. ಯಾಕಂದ್ರೆ ಅದು ಒಣಗಿದ್ರೇ ಇದು ಹಾಕೋದು. ಎಲ್ಲ ಕಡೆನೂ ಅಮ್ಮನೂ ಹೇಳ್ತಾಯಿದ್ರು, ನಮ್ಮ ಮನೆ ಕಡೆಯೂ ಅಷ್ಟೇ ತುಂಬ ಚಳಿ, ಮೋಡ, ಮಳೆ ಬರೋ ಥರ ಇದೆ, ಆದರೆ ಮಳೆ ಬರ್ತಾಯಿಲ್ಲ ಕಣೆ ಅಂತ ಹೇಳ್ತಾಯಿದ್ರು. ಸೊ ಹಿಂಗೆ ಎಲ್ಲ ಕ್ಲೀನ್ ಮಾಡಿದೆ. ಇನ್ನು ವಾಶ್ ಬೇಷನ್ ಒಂದು ಕ್ಲೀನ್ ಮಾಡೋದೊಂದು ಬ್ಯಾಲೆನ್ಸ್ ಇತ್ತು. ಸೊ ಅದನ್ನು ಕ್ಲೀನ್ ಮಾಡಿಬಿಟ್ಟು ಇನ್ನು ಮನೆ ಒಂದು ಒರೆಸ್ಬಿಟ್ರೆ ಕಂಪ್ಲೀಟಾಗಿ ಇನ್ನೇನು ಮನೆಯೆಲ್ಲ ಕ್ಲೀನ್ ಮಾಡ್ದಂಗೆ ಆಯಿತು. ಸೊ ನೋಡಿ, ಇದಾಗಿರೋಕ್ಕೆ ನಾವು ಕ್ಲೀನ್ ಮಾಡೋದಕ್ಕೂ ಬೇರೆಯವ್ರು ಇವಾಗ ಕೆಲಸದವ್ರು, ನಾವು ಕೆಲಸ ಮಾಡೋಕ್ಕೆ ಅಂತ ಯಾರನ್ನಾದ್ರು ಇಟ್ಕೊಂಡಿರ್ತೀವಲ್ಲ, ಅವ್ರು ಕೆಲಸ ಮಾಡೋದಕ್ಕೂ ಅವರು ಮಾಡ್ತಾರೆ. ಕೆಲವೊಂದು ಕಡೆ ನಿಜವಾಗ್ಲೂ ನೀಟಾಗಿ ಕೆಲಸ ಮಾಡೋರು ಇರ್ತಾರೆ, ಕೆಲವೊಂದು ಕಡೆ ಅದಂಬದ ಮಾಡೋರು ಇರ್ತಾರೆ. ಆದರೆ ಏನೇ ಆಗಲಿ ನಾವು ಕೆಲಸ ಮಾಡಿದ್ರೇ ನಮಗೆ ಅದು ಕಂಪ್ಲೀಟ್ ಏನು ಮಾಡಿದ್ದೀವಪ್ಪ ಕೆಲಸ ಅಂತ ಅನಿಸುತ್ತೆ ಅಲ್ವಾ? ಹೌದೋ ಅಲ್ವೋ ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಓಕೆನಾ ಫ್ರೆಂಡ್ಸ್? ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಯಿತು. ಸ್ನಾನ ಒಂದು ಮಾಡಬೇಕು, ಅದೊಂದು ಬ್ಯಾಲೆನ್ಸ್ ಇದೆ. ಸೊ ಓಕೆ, ನನ್ನ ಮಗಳು ಇನ್ನೂ ಎದ್ದಿಲ್ಲ. ಎದ್ದೊಳಷ್ಟೊತ್ತಿಗೆ ಬೇಗ ಸ್ನಾನ ಮಾಡ್ಕೊಡ್ತೀನಿ. ಇದಾಗಿತ್ತು ನಮ್ಮನೆ ಡೀಪ್ ಕ್ಲೀನ್ ಅಂತಲೇ ಹೇಳ್ಬೋದು. ಕಂಪ್ಲೀಟ್ ಏನು ಗೊತ್ತಾ, ಈ ಬೆಡ್ ಸ್ಪ್ರೆಡ್ಡು ಇದೆಲ್ಲನೂ, ಸೋಫಾ ಕವರ್ ಅದೆಲ್ಲ ಹಾಕಿದಾಗ ಮನೆ ಏನೋ ಒಂಥರ ಫ್ರೆಶ್ ಅಂತ ಅನಿಸುತ್ತೆ. ನಾರ್ಮಲ್ ಡೇಗೂ ಇವತ್ತಿಗೂ ಒಂಥರ ಫ್ರೆಶ್ ಅನಿಸುತ್ತೆ. ಆ್ಯಂಡ್ ಪೂಜೆ ಮಾಡೋಕ್ಕೂ ಒಂಥರ ಎನರ್ಜಿ ಬರುತ್ತೆ ನಮಗೆ ಅಂತಲೇ ಹೇಳ್ಬೋದು. ಇನ್ನು ವಾಶ್ ಬೇಷನ್ ಕೂಡ ತೊಳ್ಳೆ. ಇನ್ನು ಸ್ನಾನಕ್ಕೆ ಹೋದಾಗ ಅಲ್ಲಿ ಕಬೋರ್ಡ್ ಆಗಿರ್ಬೋದು, ಟಾಯ್ಲೆಟ್ ಅದೆಲ್ಲನೂ ಫುಲ್ಲು ಏನಿದೆ ಬಾತ್ರೂಮ್ ಎಲ್ಲನೂ ವಾಶ್ ಮಾಡಿಬಿಡ್ತೀನಿ. ಯೂಶಲಿ ವೀಕ್ಲಿ 2 ಸರಿ ನಾನು ಅದೆಲ್ಲ ಉಜ್ಜಿ ಮಾಡಿ ನೀಟಾಗಿ ಕಂಪ್ಲೀಟಾಗಿ. ಏನಾಗಲಿ ನಾವು ಅದು ಮನೆ ಕೆಲಸ ಮಾಡಿದ್ರೆ ನಮಗೆ ಒಂಥರ ತೃಪ್ತಿ ಅಂತ ಅನ್ಸೋದು. ಬೇರೆಯವ್ರು ಮಾಡಿ ಅದಕ್ಕಿಂತ ನಮಗೆ ಒಂಥರ ಕಂಪ್ಲೀಟ್ ಮಾಡಿದ್ವಪ್ಪ, ಮನಸ್ಸಿಗೆ ಸಮಾಧಾನ ಅಪ್ಪ ಅನ್ನೋ ಥರ ಅನಿಸುತ್ತೆ. ಸುಮಾರು ಜನಕ್ಕೆ ಇದೇ ಥರ ಅನಿಸುತ್ತೆ ಅಂದ್ಕೊಂತೀನಿ. ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಓಕೆನಾ? ಸೊ ಓಕೆ, ನೀನು ನನ್ನ ಮಗ ಬರೋ ಟೈಮ್ ಆಯಿತು. ಸೊ ನೋಡೋಣ, ಅವ್ರು ಬಂದಮೇಲೆ ಸ್ನಾನಕ್ಕೆ ಹೋಗ್ತೀನಿ, ಇಲ್ಲ ಅವ್ನು ಬರೋಷ್ಟೊತ್ತಿಗೆ ಸ್ನಾನ ಮುಗಿಸ್ಕೊಡ್ತೀನಿ, ನನಗೆ ಗೊತ್ತಿಲ್ಲ. ಆ್ಯಂಡ್ ಇವತ್ತಿನ ಬ್ಲಾಗ್ನ ನಾನು ಸದ್ಯಕ್ಕೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನಾನು ಆವಾಗಲೇ ಹೇಳ್ದಂಗೆ ನಿಮ್ಮ ಮೈಂಡಲ್ಲಿ ನೀವು ಏನೇನೋ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ. ಸೊ ಏನಾಗ್ತಾ ಇದೆ ಅದನ್ನು ಪಾಸಿಟಿವ್ ಆಗಿ ಥಿಂಕ್ ಮಾಡಿಕೊಂಡು ಪಾಸಿಟಿವಾಗಿ ಹೋಗೋಣ ಅಂತ ನಾವು ಡಿಸೈಡ್ ಮಾಡಿದ್ದೀವಿ. ಅದೇ ರೀತಿ ಹೋಗಲಿ ಅಂತಲೂ ಪ್ರಯತ್ನ ಪಡ್ತಾ ಇದ್ದೀವಿ ನಾವು. ಸೊ ಅದಕ್ಕೆ ನಿಮ್ಮೆಲ್ಲರೂ ಸಪೋರ್ಟು ಯಾವಾಗಲೂ ಎನಿ ಟೈಮ್ ಇರಲಿ ಅಂತ ನಿಮ್ಮೆಲ್ಲರೂ ರಿಕ್ವೆಸ್ಟ್ ಮಾಡ್ಕೋತೀನಿ ಅಷ್ಟೇ. ಸೊ ಓಕೆ, ಇವತ್ತಿನ ವ್ಲಾಗ್ ಇದಾಗಿತ್ತು. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್. ಮತ್ತೆ ಇನ್ನೊಂದು ಹೊಸ ವ್ಲಾಗ್ನೊಂದಿಗೆ ಸಿಗ್ತೀನಿ. ಜಸ್ಟ್ ಇದೊಂದು ಕ್ಲೀನು ಅದು ಇದು ಅನ್ನೋದು ನನಗೆ ಸಾಧ್ಯನೋ ಅಷ್ಟು ವ್ಲಾಗಲ್ಲಿ ತೋರಿಸೋದಕ್ಕೆ, ಒಂದು ಅಪ್ಡೇಟ್ ಕೊಡೋದಕ್ಕೆ, ನಿಮ್ಮ ಜೊತೆ ನಮ್ಮ ಮನೇಲಿ ಏನಾಗ್ತದೆ ಒಂದು ಅಪ್ಡೇಟ್ ಕೊಡೋದಕ್ಕೆ ಒಂದು ವ್ಲಾಗ್, ಆಯಿತಾ? ಸೊ ಇನ್ನೊಂದು ವ್ಲಾಗ್ನಲ್ಲಿ ಸಿಗುವ. ಥ್ಯಾಂಕ್ ಯು ಫಾರ್ ವಾಚಿಂಗ್.